ಸ್ವಾಮಿಗಳು ಮಾಡಬೇಡ ನಮ್ಮನ್ನ. ನೀನ್ ನಮಸ್ಕಾರ ಹಾಕಿದ್ದು ಹೇಳಿದ್ರೆ ಎಷ್ಟು ಸುಳ್ಳು ಹೇಳಿದ್ರು ಸುಮ್ಮನಿರಿ ನೀವು ಅಂತಲ್ಲ. ಇಲ್ಲ ಗುರುಗಳೇ, ಯಾಕಂದ್ರೆ ಎಷ್ಟು ಅಂತ ಸುಳ್ಳು ಹೇಳಕ್ಕಾಗುತ್ತೆ. ಈ ದೇಶದಲ್ಲ ವಿದೇಶಕ್ಕೆಲ್ಲ ಜೊತೆ ಕರ್ಸ್ಕೊಂಡು ಅವರ ಆಶ್ರಯದಲ್ಲೇ ನನ್ನನ್ನು ಇಟ್ಕೊಂಡು ಬೆಳೆಸಿದ್ದಾರೆ ಅಲ್ಲಿ. ಆದ್ರಿಂದ ನಮಗೇನು ಸುಳ್ಳು ಹೇಳಕ್ಕಾಗುತ್ತೆ? ಇನ್ನೇನು ಪಾರದರ್ಶಕತೆ ಆಗ್ಬಿಟ್ಟಿದೆ. ಅಲ್ಲ, ಅದಕ್ಕೆ ಕಾರಣ ಇದೆ. ಅವರ ಎಲ್ಲಾ ವ್ಯವಹಾರಗಳು ನನ್ನ ಕಣ್ಣಿಂದ ನೋಡಿರೋದ್ರಿಂದ. ಸ್ಫೂರ್ತಿ ಹೇಳ್ಬಿಡ್ತೀನಿ ಸರ್. ಫಂಕ್ಷನ್ಗೆ ಹೋದಾಗ ಸ್ವೀಟ್ಗಳು ಕೊಡ್ತಾ ಇದ್ರು, ಚಾಕ್ಲೇಟ್, ಬರೀ ಸ್ವೀಟ್ಸೇ ಬರ್ತಾ ಇತ್ತು. 1 ಸಲ ಬಂತು, 2 ಸಲ ಬಂತು, 3 ಸಲ ಬಂತು, ತಗೊಂಡು ಸುಮ್ಮನೆ ತಿಂತಾ ಇದಾರೆ ಸರ್. ಪಕ್ಕದಲ್ಲಿ ಇನ್ನೊಬ್ರು ಕೇಳಿದ್ರು, ಅಲ್ಲ ಸರ್ ಏಜ್ ಎಷ್ಟು ನಿಮಗೆ? ಯಾಕಪ್ಪ? ಅಲ್ಲ ಇಷ್ಟೊಂದು ಸ್ವೀಟ್ ತಿಂತಾ ಇದ್ದೀರಾ, ನಿಮ್ಗೇನು ಶುಗರ್ ಕಂಪ್ಲೇಂಟ್ ಆ ಥರ ಏನಿಲ್ವಾ ಅಂದರು. ಒಂದೇ ಒಂದು ಹೇಳಿದ್ರು, ತಿನ್ರಿ ಫಸ್ಟ್, ಏನು ಬೇಕು ತಿನ್ನಿ, ಏನು ಬೇಕು ತಗೊಳ್ಳಿ. 40 ವರ್ಷದಿಂದ ನನ್ನ ಜರ್ನಿ ಹೇಳ್ತೀನಿ ಕೇಳಿ. 40 ವರ್ಷದಿಂದ ಒಂದೊಂದು ಬಂದು ದಿನಕ್ಕೆ ಒಂದು 8 ಮಾತ್ರೆ, 9 ಮಾತ್ರೆ, 10 ಮಾತ್ರೆ, 11 ಮಾತ್ರೆ ನುಂಗಿದ್ದೀನಿ. ಅದರಲ್ಲಿ ಎಷ್ಟು ಪ್ರಾಬ್ಲಮ್ಗಳು ಹೇಳಿದ್ರು ಅವರೇ ಹೇಳಿದ್ರು ಬೆಸ್ಟು. ಇಷ್ಟೆಲ್ಲ ಇದ್ರೂ ಬ್ಲಡ್ ತಿನ್ನಾಗಲಿ ಅಂತ ಒಂದು ಸ್ವಲ್ಪ ಜ್ಯೂಸ್ನು ತಗೋತೀನಿ. ಲೈಫ್ ಇವಾಗ ನನಗೆ ಇಷ್ಟು ವರ್ಷ ಏನೂ ಇಲ್ಲ. 2 ಸರಿ ಹಾರ್ಟ್ ಆಪ್ರೇಷನ್ ಆಗಿದೆ, 3ನೇ ಸರಿ ಏನು ನನಗೆ ಗೊತ್ತಿಲ್ಲ. ಒಂದು ಕಣ್ಣು ಕಾಣಲ್ಲ, BP ಇದೆ, ಮತ್ತೊಂದಿದೆ, ಮಗದೊಂದಿದೆ, ಎಲ್ಲ ಇದೆ ರೀ. ಚೆನ್ನಾಗಿದ್ದೀನಿ, 70+ ನನಗೆ ಏಜು, ಆರಾಮಾಗ್ತೀನಿ. ಇನ್ನು 30-35 ವರ್ಷದವ್ರು ನೀವು ಅಂತ ಹೇಳಿದ್ರು. ಈ ಸ್ಫೂರ್ತಿ ಮುಂದೆ ಯಾವುದೂ ಇಲ್ಲ. ಒಂದು ಸಣ್ಣದಾಗಿ ಕಣ್ಣು ಬಂದ್ರೆ ನಾವು ತಡ್ಕೊಳಕ್ಕಾಗಲ್ಲ, ಮತ್ತೊಂದು ಬಂದ್ರೆ ತಡ್ಕೊಳಕ್ಕಾಗಲ್ಲ. ಅಷ್ಟೇಳಿ ಸ್ಫೂರ್ತಿ ತುಂಬಿದ್ರು 101 ಆದ್ರೂ ನೀವು ಹೀಗೆ ಇರ್ತೀರ ಗುರು. ನಾನು ಸಾಯೋದೇ ಬೇಡ ಅಂತ ತೀರ್ಮಾನ ಮಾಡಿದ್ದೆ. ಯಾಕೆ ಸಾಯ್ಬೇಕು? ಅದಕ್ಕೆ ನಾನು 101 ಆದ್ರೆ ಹುಟ್ಟಿದ್ದಾಗಿದ್ಯಪ್ಪ, ನಮ್ಮ ಮನೆ ಬರ ಗೊತ್ತಿರಲಿಲ್ಲ, ನಮ್ಗೆ ಹೆಂಗ್ ಗೊತ್ತು? ನಮ್ಮ ಅಪ್ಪ ಅಮ್ಮನ ಕೇಳ್ಬೇಕು. ಆಯ್ತು, ಹುಟ್ಟಿದ್ದಾಯ್ತು. ಹುಟ್ಟಿದ್ಮೇಲೆ ಬದುಕೋಣ, ನಮ್ಗೆ ಇಷ್ಟ ಬಂದಷ್ಟು ವರ್ಷ ಬದುಕೋಣ. 100 ವರ್ಷ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ಸ್ನೇಹಿತರು ಯಾರು ಇರಲ್ಲ. ಈಗ 200 ವರ್ಷ ನಾನು ಬದುಕ್ಬಿಟ್ರೆ ಮುಂಡೆ ಮಕ್ಕಳು ಒಬ್ರು ಇರಲ್ಲ, ನನ್ಗೆ ಹೇಳಿದ್ರು ಯಾರ ಹತ್ರ ಮಾತಾಡ್ಬೇಕಾಗಿ. ಇಲ್ಲ, ನಾವು ಕಿರಿ ಸ್ನೇಹಿತರು ಇರ್ತೀವಲ್ಲ ಗುರುಗಳು. ನೀವು ಬದುಕಿರ್ತೀರ ಅಷ್ಟು. ಅಲ್ಲ, ಕಿರಿ ಸ್ನೇಹಿತರು ಇರ್ತೀವಿ. ಹಂಗಾಗಿ ನಂದು ವಾದ ಏನಂದ್ರೆ, ವಿಲ್ ಪವರ್ ಬೇಕಾಗಿರೋದು ಮನುಷ್ಯನ್ಗೆ ಏನಂದ್ರೆ, ಸಾಯೋದೇ ಬೇಡಪ್ಪ. ಯಾಕೆ ಸಾಯ್ಬೇಕು? ಸುವಿಸೈಡ್ ಪವಿಸೈಡ್ ಅನ್ಕೊಂತಾವೆಲ್ಲ. ಬದುಕಬೇಕು. ಎಷ್ಟು ವರ್ಷ ನನಗೆ ಗೊತ್ತಿಲ್ಲ, ನಾನು ಸಾಯೋದೇ ಬೇಡ. ಸತ್ತಾಗ ನಾನು ಇರಲ್ವಲ್ಲ ನೀವು ಕೇಳಕ್ಕೆ. ಬುರುಡೆ ತೂತಾಯ್ತು. ನಾನು ದೊಡ್ಡಣ್ಣ ಯಾವುದೋ ಸಿನಿಮಾ ಮಾಡ್ಬೇಕಾದ್ರೆ ಅದು ಕೋಮಾಗ ಹೋಗಿ 3 ತಿಂಗಳಿದ್ದ, 2.5 ತಿಂಗಳಿದ್ದೆ ನಾನು ಎಲ್ಲೋ ಒಂದ್ ಕಡೆ. ಬದುಕಿದ್ದೆ ಹೆಚ್ಚು. ಸೊ ಹಾಗಾಗಿ ಸ್ಫೂರ್ತಿ ಯಾಕಬೇಕು ಅಂತಂದ್ರೆ, ಕಣ್ಣಿಲ್ಲ, ಬುರುಡೆ ಇಲ್ಲ, ಒಂದು ಕಿವಿ ಇಲ್ಲ, ಆಕ್ಸಿಡೆಂಟ್ ಆಗಿ ಹೊರದೋಗ್ಬಿಟ್ಟು ಕಿವಿ ಇಲ್ಲಿ ನೇತಾಡ್ತಾ ಇತ್ತು. ಅದನ್ನ ಹಿಡ್ಕೊಂಡೋಗಿ ಹೊಲಸ್ಕೊಂಡೆ. ಆಮೇಲೆ ಧ್ವನಿ ಸರಿಯಾಗಿ ಬರಲಿಲ್ಲ. ವೋಕಲ್ ಕಾರ್ಡ್ ಮಾತಾಡಿ ಕಿರ್ಚ್ಕೊಂಡು ಗಿನಾವಣೆ ಹೊಡೆದೋಯ್ತು. ಅದಕ್ಕೂ ಕುಯ್ದಿದ್ದಾರೆ. ಕುಯ್ದ ಮೇಲೆ ತಿರ್ಗಾ 1.5 ತಿಂಗಳು ಡಬ್ಬಿಂಗೇ ಮಾಡಲಿಲ್ಲ ಸಿನಿಮಾ, ರಾಜ್ಕುಮಾರ್ ಪಿಕ್ಚರ್ ಜ್ವಾಲಾಮುಖಿ. ಆಮೇಲೆ ಅವರೇ ಹೇಳಿದ್ರು, ನಿಂದು ಆದ್ಮೇಲೆ ಬಾ ಅಂದರು. ಬರುತ್ತೋ ಇಲ್ವೋ ಗ್ಯಾರಂಟಿ ಇಲ್ಲ ಗುರುಗಳೇ, ಮಾಡ್ಕೊಂಬಿಡಿ ಯಾರ ಕೈಲಾದ್ರು ಅಂದೆ. ಬರ್ಕೊಟ್ಟೆ. ಆಮೇಲೆ ಬಂತು, ತಿರುಗಿ ಮಾಡ್ದು, ಅದು ಚೆನ್ನಾಗೇ ಬಂತು. ಅದಾದ್ಮೇಲೆ 200 ಪಿಕ್ಚರ್ ಮಾಡಿದ್ದೀನಿ. ಅಂದಾಗ ಬದುಕಬೇಕು ಅನ್ನೋ ಆಸಕ್ತಿ ಇಟ್ಕೊಳ್ಳದೆ ಇದ್ರೆ, ಸ್ಫೂರ್ತಿ ಇಲ್ಲದೆ ಇದ್ರೆ, ಈ ತರ ನೀವು ಯಾರಾದ್ರೂ ಜೋಡಿಗಳಿರ್ಲಿ, ಇನ್ಯಾರಾದ್ರೂ ಇರ್ಲಿ, ಬದುಕಕ್ಕೆ ಈ ಸ್ಫೂರ್ತಿ ಇಟ್ಕೊಳ್ಳಿ. ನಾನು ಬದುಕ್ತಾ ಇದ್ದೀನಿ. ಈ ಕ್ಷಣವನ್ನ ಅಲ್ಲೊಂಚೂರು ಹಂಗೆ ಮುತ್ತು ಕೊಟ್ಬಿಟ್ಟು ಸೆಲೆಬ್ರೇಟ್ ಮಾಡಿ ಮೇಡಮ್ ಪ್ಲೀಸ್. ಶ್ವೇತಾ ಬರ್ತೀನಿ. ಪದ್ಮಾ ಮೇಡಮ್ ಚಂದ್ರು ಸರ್ಗೆ ಮುತ್ತು ಕೊಡ್ಲಿ ಅಂತ ಹೇಳಿದ್ದು. ಮುತ್ತು ಕೊಡ್ಬೇಕಾದ್ರೆ ಮುದ್ದಾಗಿರ್ಬೇಕು ಮುಖಗಳು, ಗೊತ್ತಾಯ್ತಾ? ಸತ್ಯವಾದ ಮಾತಾಡಿದ್ರಣ್ಣ ನೀವು. ಸರಿ, ಏನ್ ಗೊತ್ತಾ, ಈಗ ಮೇಡಮ್ ನಿಮ್ಗೋಸ್ಕರ ಒಂದು ಸ್ವೀಟಾಗಿ ಮುತ್ತು ಕೊಡ್ತಾರೆ. ಮೇಡಮ್ ಪ್ಲೀಸ್. ಕೊಡ್ತೀಯ ನೋಡಿ, ಹೇಗಿದೆ ಅಲ್ಲ? ಯಾರು ಇವ್ರಿಗ